ಹಲೋ, ಶುಭೋದಯ ಎಲ್ಲ ಪತ್ರಕರ್ತ ಮಿತ್ರರಿಗೆ ಹಾಗೆಯೇ ನಮ್ಮ ಹಿರಿಯ ಲೇಖಕಿಯರಿಗೆ ಇವತ್ತಿನ ಸುದ್ದಿಗೋಷ್ಠಿಗೆ ಸ್ವಾಗತವನ್ನು ಕೋರ್ತಾ, ಇವತ್ತಿನ ಸುದ್ದಿಗೋಷ್ಠಿಯ ಮುಖ್ಯ ಉದ್ದೇಶ ಅಂತಂದರೆ ನಿನ್ನೆ ನಡೆದಂತಹ ಕರ್ನಾಟಕ ಲೇಖಕಿಯರ ಸಂಘದ ಚುನಾವಣೆ 2025ರ ಸಂಬಂಧಿಸಿದ ಹಾಗೆ ಮತ್ತು ಚುನಾವಣೆಯ ಪ್ರಕ್ರಿಯೆಯಲ್ಲಿ ನಡೆದಂತಹ ಅಕ್ರಮಗಳು, ಕಂಡುಬಂದಂಥ ಅಕ್ರಮಗಳನ್ನು ಖಂಡಿಸಿ ಮರು ಚುನಾವಣೆಗೆ ಆಗ್ರಹಿಸಿ ಈ ಸುದ್ದಿಗೋಷ್ಠಿಯನ್ನು ನಾವು ಕರೆದಿದ್ದೀವಿ. ಯಾಕೆ ಇಲ್ಲಿ ಅಕ್ರಮ ಅಂತ ನಮಗೆ ಅನ್ನಿಸ್ತು ಅಂತಂದರೆ, ನಾನು ಹೇಳಿದ್ರಲ್ಲ ಈಗ ಕರ್ನಾಟಕ ಲೇಖಕಿಯರ ಸಂಘದ ತ್ರೈವಾರ್ಷಿಕ ಚುನಾವಣೆ ಇಲ್ಲಿ ನಿನ್ನೆ ಅದು 14/12/2025 ಚಾಮರಾಜಪೇಟೆಯ ಅಶೋಕ ಶಿಶು ವಿಹಾರದಲ್ಲಿ ನಡೀತು. ಅದು ಯಾಕೆ ಅದು ಕಾನೂನುಬದ್ಧವಾಗಿ ಇಲ್ಲ ಅಂತಂದರೆ, ಸಂಘದ ಬೈಲಾದಲ್ಲಿ ಹಲವು ನಿಯಮಗಳನ್ನು ಮಾಡಿದ್ದಾರೆ. ಬೈಲಾದಲ್ಲಿ ಏನು ಹೇಳ್ತಾರೆ ಅಂತಂದರೆ, ಚುನಾವಣೆಯ ಅಧಿಕಾರಿಯನ್ನು ಆರಿಸುವವರು ಕಾರ್ಯಕಾರಿ ಸಮಿತಿಯ ಸದಸ್ಯರು. ಕಾರ್ಯಕಾರಿ ಸಭೆಯನ್ನು ಕರೆದು ಚುನಾವಣೆ ಅಧಿಕಾರಿಯನ್ನು ನೇಮಿಸಬೇಕು. ಅದನ್ನು ಈ ವರ್ಷದ ಚುನಾವಣೆಯಲ್ಲಿ ಅವರು ಅದನ್ನು ಅನುಸರಿಸಿಲ್ಲ ಅನ್ನೋ ಒಂದು ಕಾರಣ. ಎರಡನೆಯ ಕಾರಣ, ಪರಿಷ್ಕೃತ ಮತದಾರರ ಪಟ್ಟಿಯನ್ನು 3 ತಿಂಗಳ ಮೊದಲೇ ಪ್ರಕಟಿಸಿರಬೇಕು. 3 ತಿಂಗಳ ಮೊದಲು 1 ವಾರ ಕರಡು ಪ್ರತಿಯನ್ನು ಮಾಡಿ ಎಲ್ಲ ಮತದಾರರು ಸದಸ್ಯರು ತಮ್ಮ ಹೆಸರು, ಬದಲಾದ ವಿಳಾಸ, ಯಾರಾದರೂ ದಿವಂಗತರಾಗಿದ್ದರೆ ಆ ಒಂದು ವಿಷಯವನ್ನು ಆಯಾ ಸದಸ್ಯರೇ ಮಾಡಬೇಕು. ಆ ಬದಲಾವಣೆಗಳನ್ನು ಒಳಪಡಿಸಿಕೊಂಡು ಪರಿಷ್ಕೃತ ಪಟ್ಟಿಯನ್ನು ಸಂಘದವರು ಮಾಡಬೇಕು. ಆದರೆ ಇಲ್ಲಿ ಪರಿಷ್ಕೃತ ಮತದಾರರ ಪಟ್ಟಿ ಸಿದ್ಧಗೊಳ್ಳದೆ ಚುನಾವಣೆಯ ವೇಳಾಪಟ್ಟಿಯನ್ನು ಅತಿ ಗಡಿಬಿಡಿಯಲ್ಲಿ ಅವಸರದಲ್ಲಿ ಅವರು ಅದನ್ನು ಪ್ರಕಟಿಸಿರೋದು ಅನೇಕ ಸಂದೇಹಗಳಿಗೆ ಕಾರಣ ಆಗಿದೆ. ಇದರ ಬಗ್ಗೆ ತನಿಖೆ ಆಗಬೇಕು ಅಂತ ನಾವೆಲ್ಲ ಆಗ್ರಹಿಸ್ತೀವಿ. ಇನ್ನೊಂದು 4ನೆಯ ಪಾಯಿಂಟು, ಬೆಂಗಳೂರಿನ ಮತದಾರರಿಗೆ ಈ ಸಲದ ಚುನಾವಣೆಯಲ್ಲಿ ಆಧಾರ ಪತ್ರ ಅಥವಾ ಗುರುತಿನ ಪತ್ರ ಕಡ್ಡಾಯವಾಗಿತ್ತು. ಬೆಂಗಳೂರಿನಲ್ಲಿ ವಾಸವಾಗಿರುವ ಸದಸ್ಯರಿಗೆ ಗುರುತಿನ ಚೀಟಿ ಅಥವಾ ಯಾವುದಾದ್ರೂ ಒಂದು ಗುರುತಿನ ಪತ್ರ ಕಡ್ಡಾಯವಾಗಿ ಮಾಡಿದ್ರು. ಆದರೆ ಕರ್ನಾಟಕದ ವಿವಿಧ ಜಿಲ್ಲೆಯಿಂದ ಅಂಚೆ ಮೂಲಕ ಮತದಾರರಿಗೆ ಯಾವುದೇ ಇದು ಏನಂತಾರೆ ಗುರುತಿನ ಚೀಟಿಯ ಅಗತ್ಯತೆಯ ಬಗ್ಗೆ ಚುನಾವಣೆ ಅಧಿಕಾರಿಗಳು ಉಲ್ಲೇಖಿಸದೇ ಇರೋದು ಅನೇಕ ಅನುಮಾನಗಳಿಗೆ ಕಾರಣವಾಗಿರೋದ್ರಿಂದ ಇಲ್ಲಿಯೂ ಕೂಡ ತನಿಖೆಯ ಅಗತ್ಯ ಇದೆ. ಇನ್ನು 5ನೆಯದು, ಸಿದ್ಧಗೊಳ್ಳದ ಪರಿಷ್ಕೃತ ಪಟ್ಟಿಯಲ್ಲಿ ಅನೇಕ ಹೆಸರುಗಳ ತಪ್ಪು, ವಿಳಾಸಗಳ ತಪ್ಪು ಮತ್ತು ಎಷ್ಟೋ ಜನ ಮನೆಯನ್ನು ವಿಳಾಸವನ್ನು ಬದಲಾವಣೆ ಮಾಡಿರೋದನ್ನು, ಮರಣ ಹೊಂದಿರೋದನ್ನು ಪರಿಷ್ಕರಣೆಗೊಳಿಸದೆ ಗಡಿಬಿಡಿಯಲ್ಲಿ ತುಂಬ ತಪ್ಪುಗಳನ್ನು ಒಳಗೊಂಡಂಥ ಒಬ್ಬೊಬ್ಬರ ಹೆಸರು 4 ಸಲ ಪ್ರಿಂಟ್ ಆಗಿರುವಂಥ ಪಟ್ಟಿ ಇದೆ. ಅದನ್ನು ಕೂಡ ನಾನು ಇಲ್ಲಿ ತಮಗೆ ಕೊಡ್ತೀನಿ. ಯಾಕೆಂದರೆ ಈ ಚುನಾವಣಾ ಪಟ್ಟಿಯಲ್ಲಿ ಒಬ್ಬೊಬ್ಬರ ಹೆಸರು 4 ಸಲ, ಒಂದೇ ಒಂದು ಉದಾಹರಣೆ ಹೇಳ್ತಾ ಇದ್ದರೆ, ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿರುವಂಥ ಮಂಜುಳಾ ಮಾನಸ ಅವರ ಹೆಸರು 4 ಸಲ ಪ್ರಿಂಟ್ ಆಗಿದೆ. ಅದು 4 ಸಲ ಹೋಗಿರಲಿಕ್ಕೂ ಸಾಧ್ಯತೆ ಇದೆ. ಅದನ್ನು ಕೂಡ ಜೊತೆಗೇನೆ ಇದೆ. ಈ ಥರದ ಅನೇಕ ತಪ್ಪುಗಳು ಇಲ್ಲಿ ಆಗಿದೆ. ಆಮೇಲೆ ಮರಣ ಹೊಂದಿದವರು ಕೂಡ ಇಲ್ಲಿ ಇದರಲ್ಲಿ ಇದ್ದಾರೆ. ಇದೆಲ್ಲ ಅನೇಕ ಪ್ರಾಕ್ಸಿ ಇದನ್ನು ಸುಳ್ಳು ಮತಗಳನ್ನು ಅಥವಾ ಮತಗಳ ಕಳುವಿಕೆಗೆ ಕಾರಣ ಆಗುವ ಸಂದೇಹ ಇದೆ. ಇದರ ಬಗ್ಗೆಯೂ ಕೂಡ ನಾವು ಇದನ್ನು ಅಬ್ಜೆಕ್ಷನ್ ಎತ್ತಿದ್ದೀವಿ. ಆಮೇಲೆ ಅಂಚೆ ಮತದಾನದ ಸದಸ್ಯರಿಗೆ ಅತ್ಯಂತ ತಡವಾಗಿ ಉದ್ದೇಶಪೂರ್ವಕವಾಗಿ ಸಾಮಾನ್ಯವಾಗಿ ಚುನಾವಣೆಯಲ್ಲಿ ಎಲ್ಲ ಮತಗಳು ಒಂದೇ ದಿನ ಪೋಸ್ಟ್ ಆಗಬೇಕು.
ಸಾಧ್ಯವಾಗಲಿಲ್ವಾ 2 ದಿನ ಆಗಬೇಕು, ಅದು ಮತದ ನಿಯಮ. ಆದರೆ ಇವರು 9 ದಿನಗಳವರೆಗೆ ಪೋಸ್ಟ್ ಮಾಡಿದ್ದಾರೆ. 9ನೇ ದಿನ ಅತೀ ದೂರದ ಜಿಲ್ಲೆ ಬೀದರಿಗೆ ಹೋಗಿದೆ, ಕಲಬುರಗಿಗೆ ಹೋಗಿದೆ, ಉತ್ತರ ಕನ್ನಡ ಜಿಲ್ಲೆಗೆ ಹೋಗಿದೆ. ಇದರಲ್ಲಿ ನಿಜವಾಗಲೂ ನಿಗೂಢವಾದ ಸಂದೇಹ ಇದೆ, ನಿಗೂಢವಾದ ಅನುಮಾನ ನನ್ನನ್ನಂತೂ ಕಾಡ್ತಾ ಇದೆ. ಒಂದು ಅಭ್ಯರ್ಥಿಯಾಗಿ ಸ್ಪಷ್ಟವಾದ ನಿಗೂಢ ಅರ್ಥ ಕೊಡುವಂಥ ಪ್ರಕ್ರಿಯೆ ಈ ಚುನಾವಣೆಯಲ್ಲಿ ನಡೆದಿದೆ. ಇನ್ನು ಅಂಚೆ ಮೂಲಕ ಮಾಡಿ ಬಂದಂಥ ಪತ್ರಗಳು, ಅಂಚೆ ಮೂಲಕ ಏನು ವಾಪಸ್ ಬರ್ತಾವಲ್ಲ, ಅವು 2ನೇ ತಾರೀಕಿನಿಂದ, ಅಂದರೆ 1ನೇ ತಾರೀಕಿಂದ ಪೋಸ್ಟ್ ಮಾಡಿದ್ದಾರೆ. 2ನೇ ತಾರೀಕಿಂದ ಹತ್ತಿರದ ಊರಿಂದ ಸ್ಪೀಡ್ ಪೋಸ್ಟ್ ಇರೋದ್ರಿಂದ ಬಂದಿರುತ್ತೆ. 2ನೇ ತಾರೀಕಿನಿಂದ 8ನೇ ತಾರೀಕಿನವರೆಗೆ ಬಂದಂತಹ ಮತಪತ್ರಗಳಿಗೆ ಬಂದು ಅದು ಎಲ್ಲಿ ಇತ್ತು ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕು. ಈ 8 ದಿನ ಬಂದಂಥ ಪತ್ರಗಳು ಯಾರ ಹತ್ರ ಇದ್ವು ಗೊತ್ತಿಲ್ಲ. 8ನೇ ತಾರೀಕಿನಿಂದ ನಮ್ಮ ಸದಸ್ಯರು ಕೆಲವರು, ಈಗ ನಾಗರತ್ನವ್ರು ಹೇಳ್ತಾರೆ ಅದ್ರ ಬಗ್ಗೆ, ಅಲ್ಲಿ ಹೋಗಿ ವಿಚಾರಿಸಿದಾಗ ಚುನಾವಣೆಯ ಅಧಿಕಾರಿಗಳ ಒಂದು ಬೇಜವಾಬ್ದಾರಿಯುತ ಉತ್ತರ ನಮ್ಮನ್ನು ಕಂಗಡಿಸಿದ್ದು ನಿಜ. ನೀವೇ ಕೀ ತೊಗೊಂಬನ್ನಿ, ನೀವೇ ಲಾಕ್ ಮಾಡಿ, ನೀವೇ ಸೀಲ್ ಮಾಡಿ, ನಿಮಗೆ ಬೇಕಾದರೆ ನೀವು ಕೀ ನೀವೇ ಇಟ್ಕೊಳ್ಳಿ, ಅವ್ರಿಗೊಂದು ಕೊಡಿ ಅಂತ ಒಂದು ತಮ್ಮ ಜವಾಬ್ದಾರಿಯಿಂದ ಜಾರಿಕೊಳ್ಳುವ ಉತ್ತರ ನಮಗೆ ಬಹಳ ನೋವನ್ನು ಕೊಟ್ಟಿದೆ. ಈ ಅವತ್ತೇ ಬಿಗಿನಿಂಗಿಂದಲೇ ಈ ನ್ಯಾಯಯುತವಾದಂತಹ ಪಕ್ಷಾತೀತ ಚುನಾವಣೆ ಇವರಿಂದ ಸಾಧ್ಯ ಇಲ್ಲ ಅಂತ ನನಗೆ ಅನಿಸಿದ್ದು ಅವತ್ತೇನೆ ಅವರನ್ನು ನೋಡಿದಾಗ. ಈ ಒಂದು ಕಾರಣ 2ನೇ ತಾರೀಕಿನಿಂದ 8ನೇ ತಾರೀಕಿನವರೆಗೆ ಬಂದಂತಹ ಪತ್ರಗಳು ಎಲ್ಲಿ ಇದ್ವು ಅನ್ನೋದನ್ನು ಈ ಚುನಾವಣಾಧಿಕಾರಿ ನಮಗೆ ಉತ್ತರ ಕೊಡಲು ಭಾಜನರಾಗಿದ್ದಾರೆ. ಇದಕ್ಕೆ ಅವರು ಉತ್ತರ ಕೊಡಲೇಬೇಕು. ಇನ್ನೊಂದು 8ನೆಯ ಪಾಯಿಂಟು, ಬೆಂಗಳೂರು ನಗರದ ಮತದಾರರಲ್ಲಿ 2 ಸ್ಪರ್ಧೆಗಳು ಇದ್ದರು, ನಾನು ಮತ್ತು ಸುನಂದಮ್ಮ ಇದ್ದು. ಬೆಂಗಳೂರಿನ ಮತವನ್ನು ಬರುವಾಗ 2 ಸುತ್ತುಗಳ ಮತದಾನ ಆಯಿತು. ಆ ಸುತ್ತುಗಳಲ್ಲಿ 2 ಸರಿಸಮವಾಗಿ ಅಂಕಗಳನ್ನು ಪಡಿತಾ ಇದ್ವಿ. 1, 2, 3, 4 ಇಷ್ಟೇ ಅಂತರ ಇತ್ತು. ಆದರೆ 2 ಸರಿಸಮವಾಗಿ ಮತಗಳ ಆಯ್ಕೆ ಆಗಿತ್ತು. ಯಾವಾಗ ಮತಗಳ ಆಯ್ಕೆ ಡಬ್ಬಿಯನ್ನು ತೆಗೆದು ನೇರವಾಗಿ ಅವರು ಹೊರಗಡೆ ತೆಗೆದ್ರು, ಆವಾಗ ನನಗೆ ಇವು ಯಾವುದಕ್ಕೂ ಕಾರ್ಡಿಲ್ಲ, ಯಾರ ವಿಳಾಸದಿಂದ ಆ ಪತ್ರ ಬಂದಿದೆ ಅಂತ ಗೊತ್ತಿಲ್ಲ, ಅದು ಯಾವತ್ತೂ ಡೇಟ್ ಇಲ್ಲಿಂದ ಡಿಸ್ಪ್ಯಾಚ್ ಆಗಿದೆ ಗೊತ್ತಿಲ್ಲ, ಅದನ್ನೆಲ್ಲ ಮರೆ ಮಾಚಿ ಅವರು ಯಾರು ಕಳಿಸಿದ್ರು ಅನ್ನೋದು ತೊಗೊಂಡು ಬರೀ ಮತಪತ್ರಗಳನ್ನು ಬೇಗ ಮಾಡಿ 25 ಪಾಯಿಂಟನ್ನು ಇಟ್ಟು ಎನಿಸ್ತೀವಿ ಅಂತ ಕೂತ್ಕೊಂಡ್ರು. ಆವಾಗ ನಮಗೆ ನಮ್ಮ ಸಂಶಯ ಮತ್ತು ಅನುಮಾನ, ಈ ಆತಂಕಗಳು ನೂರ್ಮಡಿಸ್ತು. ಹೌದು, ಇಲ್ಲೇನೋ ನಡೀತಾ ಇದೆ. ಅದು ಆ ಸುತ್ತಿನಲ್ಲಿ ಬಂದಂಥ ಮತಗಳ ಅಂಕಿ ಸಂಖ್ಯೆಗಳು ಇನ್ನೂ ಸಂಶಯ ಮತ್ತು ಆತಂಕ, ತಲ್ಲಣಗಳನ್ನು ಉಂಟು ಮಾಡುವಂಥ ಸುತ್ತು. ಹೊರ ಜಿಲ್ಲೆಗಳಿಂದ ಬಂದಂಥ ಮತಗಳ ಸಂಖ್ಯೆ ಹೀಗಿದೆ. 6 ಸುತ್ತುಗಳಲ್ಲಿ ಮೊದಲನೇ ಸುತ್ತು 31-66, ಅಂದರೆ 31 ನನಗೆ, 66 ನನ್ನ ಪ್ರತಿಸ್ಪರ್ಧಿಗೆ. 2ನೇ ಸುತ್ತು 34-66, 4ನೇ ಸುತ್ತು 33-66, 5ನೇ ಸುತ್ತು 33-66, 4ನೇ ಸುತ್ತು 36-63, ಹಾಗೆ 2ನೇ ಸುತ್ತು 13-9. ಇದು ಅವರು ಹೇಗೆ ಲೆಕ್ಕಾಚಾರ ಆಗಿದೆ ಅಂದರೆ ಎಕ್ಸಾಕ್ಟ್ಲಿ ಡಬಲ್ ಆಗಬೇಕು, 2.5 ಆಗಬೇಕು. ಇದು ಈ ರೀತಿಯ ಮತದಾನ ಬರೋಕ್ಕೆ ಸಾಧ್ಯವಾ? ಇದು ಅನೇಕ ಸಂಶಯಗಳಿಗೆ ನನಗಂತೂ ಮೂಡು ಮಾಡಿದೆ. ಇನ್ನು ವೀಕ್ಷಕರಾಗಿ ನೀವು ಯೋಚನೆ ಏನು ಮಾಡ್ತೀರೋ ಅದು ನಿಮಗೆ ಬಿಟ್ಟಿದ್ದು. ಇನ್ನು ಮತ ಎಣಿಕೆಯ ಸಂದರ್ಭದಲ್ಲಿ ಚುನಾವಣೆಯ ಅಧಿಕಾರಿ ತಾರತಮ್ಯ ಮತ್ತು ಪೊಲೀಸ್ ಸಿಬ್ಬಂದಿಗಳ ಏಕಪಕ್ಷೀಯ ನೀತಿ ಏನಿದೆಯಲ್ಲ, ಅದು ನಮಗೆ ತುಂಬ ನೋವನ್ನುಂಟು ಮಾಡ್ತು. ಯಾವಾಗಲೂ ಚುನಾವಣೆಯ ನೀತಿ ಪ್ರಜಾಪ್ರಭುತ್ವದ ಅಂಗ, ಚುನಾವಣೆ ನ್ಯಾಯಯುತವಾಗಿ ನಡೀಬೇಕು, ಅದು ಸಮಾಜದ ಸಮ್ಮತವಾಗಿ ನಡೀಬೇಕು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ. ಚುನಾವಣೆಯೇ ಬೇಡ, ನಾವು ಏಕಮುಖಿಯಾಗಿ ಮಾಡಬೇಕು ಅನ್ನುವ ಸ್ಪರ್ಧೆ ಪ್ರಜಾಪ್ರಭುತ್ವದ ವಿರೋಧಿ ಆಗುತ್ತೆ. ಹೀಗಾಗಿ ಅದನ್ನೇ ಮುಂದುವರಿಸ್ತಾ 14/12 ಸಂಜೆ ಮತದಾನ 4 ಗಂಟೆಗೆ ಮುಗಿಬೇಕಾಗಿತ್ತು. ನಾನು ಮತ್ತು ನನ್ನ ಪ್ರತಿಸ್ಪರ್ಧಿ 10 ನಿಮಿಷಗಳ ಕಾಲ
ಎಕ್ಸ್ಟೆಂಡ್ ಮಾಡೋಣ ಅಂತ ಕೇಳಿಕೊಂಡಾಗ ಆಕೆ ಒಪ್ಪಿದರು. 10 ನಿಮಿಷ ಆಯಿತು. 4 ನಿಮಿಷ 15 ನಿಮಿಷಕ್ಕೆ ಎಲ್ಲ ಶಿಶುವಿಹಾರದ ಬಾಗಿಲುಗಳು ಟಪ ಟಪ ಮುಚ್ಕೊಂಡು ದೊಡ್ಡ ದೊಡ್ಡ ಬೀಗಗಳನ್ನು ಹಾಕಲಾಯಿತು. ನಾವೆಲ್ಲರೂ ಹೊರಗಡೆ ಕೂತ್ಕೊಂಡಿದ್ದೀವಿ. ಯಾರನ್ನೂ ಕರೆಯದೆ ಚುನಾವಣಾ ಅಧಿಕಾರಿ ಮತ್ತು ಕೆಲವು ಸಿಬ್ಬಂದಿ ವರ್ಗ ಒಂದು ಕೋಟೆಯ ರೀತಿಯಲ್ಲಿ, ಜೈಲಲ್ಲಿ ರೀತಿಯಲ್ಲಿ ಯಾರನ್ನೂ ಒಳಗಡೆ ಬಿಡದೆ ಸುಮಾರು 1 ಗಂಟೆಗಳ ಕಾಲ ಒಳಗಡೆನೆ 1 ಗಂಟೆ ಅಂದರೆ 4 ಗಂಟೆ 20 ನಿಮಿಷದಿಂದ 5 ಗಂಟೆ 50 ನಿಮಿಷದವರೆಗೆ ಏನು ನಡೀತು ನಾವೆಲ್ಲರೂ ಕೆಪ್ಟ್ ಇನ್ ಬ್ಲ್ಯಾಂಕ್ ಅಂತೀವಲ್ಲ, ಕತ್ತಲಲ್ಲಿ ನಮ್ಮನ್ನು ಕೂಡಿಸಿ ಅಲ್ಲೇನೋ ನಡೀತಾ ಇತ್ತು. ಅದಾದಮೇಲೆ ನಮ್ಮ ಅಭಿಮಾನಿಗಳು ಅಥವಾ ನಮ್ಮ ಸದಸ್ಯರು ಏನು ಹೇಳಿದ್ರು ಅಂದರೆ ಅಲ್ಲೇನೋ ನಡೀತಾ ಇದೆ, ನಾವು ವಿಚಾರಿಸಬೇಕು ಅಂತ ಹೋಗಿ, ನಾವಿಲ್ಲದೆ ನೀವು ಏನು ಮಾಡ್ತಾ ಇದ್ದೀರಾ ಅಲ್ಲಿ ಒಳಗಡೆ ಅಂತ ಕೇಳಿದಾಗ ನಾವೆಲ್ಲ ಮತಗಳನ್ನು ಕಟ್ ಮಾಡಿ ಸಾರ್ಟ್ ಔಟ್ ಮಾಡ್ತಾ ಇದ್ದೀವಿ, ವಿಭಜನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದರು ಚುನಾವಣಾ ಅಧಿಕಾರಿಗಳು. ಯಾವುದೇ ಅಭ್ಯರ್ಥಿಗಳಿಲ್ಲದೆ ನೀವು ಅದಕ್ಕೆ ಅಧಿಕಾರ ಕೊಟ್ಟವ್ರು ಯಾರು? ಯಾಕೆ ಹಂಗೆ ಮಾಡ್ತಾ ಇದ್ದೀರಾ? ನೀವು ಇಬ್ಬರು ಅಭ್ಯರ್ಥಿಗಳನ್ನು ಅವರ ಪರ ಚುನಾಯಿತ ಸದಸ್ಯರನ್ನು ಕೂಡಿಸ್ಕೊಂಡು ಮಾಡಬೇಕಲ್ವಾ ಅಂತ ಕೇಳಿದಾಗ ಬನ್ನಿ ಈಗೂ ಏನೂ ಆಗಿಲ್ಲ ಅಂತ ನಮ್ಮನ್ನು ಒಳಗಡೆ ಕರ್ಕೊಂಡು ಹೋದಾಗ 50% ಆದಷ್ಟು ಮತಗಳು ಕಟ್ಟಾಗಿ ಅಲ್ಲೇ ಬಿದ್ದಿದ್ವು. ನನಗಾಗೆ ಅನ್ನಿಸ್ತು, ಅಲ್ಲೊಂದು ರೂಮಲ್ಲಿ ಕಟ್ ಮಾಡ್ತಾ ಇದ್ದಾರೆ, 2 ರೂಮ್ಗಳಲ್ಲಿ ಮಾಡ್ತಾ ಇದ್ದೀವಿ ನಾವು ಅಂತ ಹೇಳಿದರು. ನಾನು ಮತ್ತು ಶಶಿಕಲಾ ಗೌಡ ಮೇಡಮ್ ಅವರು ಈ 2 ಕಡೆ ಮಾಡಬೇಡಿ, ಇದು ಒಂದೇ ಆಗಬೇಕು, ಒಂದೇ ಕಡೆ ಆಗಬೇಕು ಇವೆಲ್ಲ ಮತ ಅಂತ ನಾವು ಯಾವುದನ್ನು ಒಪ್ಕೊಳ್ತಾ ಇಲ್ಲ, ನಾವು ವಿ ರೇಸ್ ಅವರ್ ಅಬ್ಜೆಕ್ಷನ್ ಅಂತ ನಾವು ಅಲ್ಲೇ ಅದನ್ನು ಖಂಡಿಸಿದ್ದೀವಿ. ಆದರೆ ನಮ್ಮ ಧ್ವನಿ ಅಲ್ಲಿ ಮೌನವಾಗಿತ್ತು, ನನ್ನ ಧ್ವನಿ ಅಲ್ಲಿ ಹತ್ತಿಕ್ಕಲ್ಪಟ್ಟಿತ್ತು. ವ್ಯವಸ್ಥಿತವಾದ ಸಿದ್ಧಪಡಿಸಿದ ವ್ಯವಸ್ಥೆ ನಮ್ಮನ್ನು ಏನಂತೀರ, ಇದು ನಮ್ಮ ಅಭಿವ್ಯಕ್ತಿಗೆ ಸ್ವಾತಂತ್ರ್ಯವೇ ಇಲ್ಲ. ಒಬ್ಬ ಲೇಖಕಿಯಾಗಿ ಇನ್ನೊಬ್ಬ ಲೇಖಕಿಯರ ಒಂದು ಸ್ಪಂದನೆ ಭಾಳ ಇಷ್ಟೊಂದು ನಾವು ಏನಂತೀರ ಸ್ಪಂದನೆಯನ್ನು ಕಳ್ಕೊಂಡಂತಹ ವ್ಯಕ್ತಿಗಳಾಗ್ಬಿಟ್ವಾ, ಇದು ರೌಡಿಗಳ ಚುನಾವಣೆಯ, ಲೇಖಕಿಯರ ಚುನಾವಣೆಯ ಅನ್ನುವ ಅನೇಕ ಅಂಶಗಳು ನನ್ನನ್ನಂತೂ ಕಾಡಿತ್ತು. ನಿಜ, ಇಷ್ಟೆಲ್ಲ ಅಂಶಗಳು ನಿಮಗೆ ನಿಜ ಅನಿಸಿದೆ ಅಂತ ನಾನು ಭಾವಿಸಿದ್ದೀನಿ. ಹೀಗಾಗಿ ನಮ್ಮೆಲ್ಲರ ಮನವಿ ಇಷ್ಟೇ, ಈ ಚುನಾವಣೆ ಈಗ ನಡೀತಾ ಇರುವಂಥ ಚುನಾವಣೆಯ ಫಲಿತಾಂಶ ನಮಗೆ ಒಪ್ಪಿಗೆ ಖಂಡಿತ ಇಲ್ಲ. ಇದು ದೋಷಗಳಿಂದ ಕೂಡಿದಂತಹ ಚುನಾವಣೆಯ ಪ್ರಕ್ರಿಯೆ. ಹೀಗಾಗಿ ನಾವೆಲ್ಲರೂ ಸೇರಿ, ನನ್ನ ಬೆಂಬಲಿಗರು ಮತ್ತು ನನ್ನ ಸದಸ್ಯರು ಎಲ್ಲರೂ ಸೇರಿ ಆಗ್ರಹಿಸೋದಿಷ್ಟೇ, ಮರು ಮತದಾನ ಬೇಕೇ ಬೇಕು, ಮರು ಚುನಾವಣೆ ಆಗಲೇಬೇಕು. ಇದು ಅದು ಪಾರದರ್ಶಕವಾಗಿರಬೇಕು, ನ್ಯಾಯ ಸಮ್ಮತವಾಗಿರ್ಬೋದು ಆಗಿರಬೇಕು. ಮತ್ತು ಇದರ ಜೊತೆಗೆ ಅದು ಕರ್ನಾಟಕ ಲೇಖಕಿಯರ ಸಂಘದ ಬಯಲಾದಂತೆಯೇ ನಡೆಯಬೇಕು. ಇದು ನಮ್ಮೆಲ್ಲರ ಆಗ್ರಹ. ಈಗ ನಾನು ನನ್ನ ಮಾತನ್ನು ಪ್ರಾರಂಭಿಸೋಕ್ಕಿಂತ ಮುಂಚೆ ಒಂದು ತಪ್ಪನ್ನು ಮಾಡಿದೆ. ನನ್ನ ಜೊತೆ ವೇದಿಕೆಯಲ್ಲಿರುವವರ ಪರಿಚಯವನ್ನು ನಾನು ಮಾಡಿಕೊಡೋದು ಮರ್ತಿದ್ದೀನಿ. ಈಗ ನನ್ನ ಜೊತೆ ವೇದಿಕೆಯಲ್ಲಿ ಎಡಗಡೆ ಪದ್ಮಾ ನಾಗರಾಜ್ ಅವರು, ಇಂದು ಸಂಜೆ ಪತ್ರಿಕೆಯ ಮುಖ್ಯಸ್ಥರು ಮತ್ತು ಎಡಿಟರು. ಬಲಗಡೆ ಇರುವವರು ವನಮಾಲಾ ಸಂಪನ್ನ ಕುಮಾರ್ ಅವರು ಮಾಜಿ ಅಧ್ಯಕ್ಷರು, ಕರ್ನಾಟಕ ಲೇಖಕಿಯರ ಸಂಘ. ಜೊತೆಗೆ ಸಂಘದ ಜೊತೆಗೆ ಸತತವಾಗಿ 15 ವರ್ಷಗಳಷ್ಟು ಅವರು ಸತತ ಸಂಬಂಧವನ್ನು ಇಟ್ಕೊಂಡಂಥವ್ರು. ಮತ್ತು ಇನ್ನೊಬ್ಬರು ಹಿರಿಯ ಲೇಖಕರು ಮತ್ತು ಕಾರ್ಯದರ್ಶಿಗಳು, ಕರ್ನಾಟಕ ಲೇಖಕಿಯರ ಸಂಘದಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದಂಥವರು. ಅವರು ಎಲ್ಲರೂ ನಮ್ಮ ವೇದಿಕೆಯಲ್ಲಿದ್ದಾರೆ. ಜೊತೆಗೆ ನನ್ನ ಬೆಂಬಲಕ್ಕೆ ಅನೇಕ ಹಿರಿಯ ಸಾಹಿತಿಗಳು, ಲೇಖಕಿಯರು, ಇದರದು ನನಗೆ ಹೆಚ್ಚು ಆತ್ಮವಿಶ್ವಾಸವನ್ನು ಕೊಟ್ಟಿದೆ. ಇದರ ಜೊತೆಗೆ ನ್ಯಾಯಕ್ಕಾಗಿ ಹೋರಾಡುವಂತಹ, ಸತ್ಯದ ಪರವಾಗಿ ನಿಲ್ಲುವಂತಹ, ಇನ್ನೊಂದು ಮುಖ್ಯವಾಗಿ ಹೇಳಬೇಕಂದ್ರೆ ಪಟ್ಟಬದ್ಧ ಹಿತಾಸಕ್ತಿಗಳು ಅಂತ ನಾವು ಹೇಳೋದು, ಅಂಥ ವ್ಯವಸ್ಥೆ ವಿರುದ್ಧ ಧ್ವನಿ ಎತ್ತುವಂಥ ನೀವೆಲ್ಲರೂ ನನ್ನ ಜೊತೆಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಅನಿಸಿಕೆಗೆ ಧ್ವನಿಗೂಡಿಸೋಕೆ ಜೊತೆಗಿದ್ದಾರೆ. ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಲೇಖಕಿಯರ ಸಂಘ 1979ರಲ್ಲಿ ಶುರುವಾದಾಗ ಅದು ಲೇಖಕಿಯರ ಅಭ್ಯುದಯಕ್ಕಾಗಿ ಇರುವಂಥದ್ದು. ಆ ನಿಟ್ಟಿನಲ್ಲಿ, ಆ ಯೋಚನೆಯಲ್ಲೇ ಸಂಘ ಹುಟ್ಟುಹಾಕಿದ್ದು. ಹಾಗಾಗಿ ಅದು ಇದುವರೆಗೂ ಕೂಡ ಆ ಆಶಯದೊಂದಿಗೆ ಮುಂದುವರಿದು ಬರಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ ಕೂಡ ಹೌದು. ಆದರೆ ನಿಧಾನಗತಿಯಲ್ಲಿ ಸಂಘದ ಧ್ಯೇಯ ಧೋರಣೆಗಳೆಲ್ಲ ಬದಲಾಗ್ತಾ ಬಂದು
ಈಗ ಅದು ಒಂದು ವಿಚಿತ್ರ ತಿರುವಿನಲ್ಲಿ ನಿಂತುಬಿಟ್ಟಿದೆ. ಇದು ಬಹಳ ಒಂದು ಅಪಾಯಕಾರಿಯಾದ ಬೆಳವಣಿಗೆ ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ ಕೂಡ ಹೌದು. ಸಂಘದ ಧ್ಯೇಯ ಧೋರಣೆ, ಸಂಘದ ನಿಬಂಧನೆಗಳ ಪ್ರಕಾರವೇ ನಡ್ಕೊಂಡು ಬಂದಂಥ ಸಂಸ್ಥೆ ಅದು. ಈಗ ಯಾವುದೇ ನಿಬಂಧನೆಗಳು ಅದನ್ನೆಲ್ಲ ಗಾಳಿಗೆ ತೂರಿ ಅವ್ರವ್ರಿಗೆ ಇಷ್ಟ ಬಂದ ಹಾಗೆ ಮಾಡುವಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಿಸಿಕೊಂಡ್ರೆ ಇದು ಬಹಳ ಅಪಾಯಕಾರಿಯಾದದ್ದು. ಇದು ಒಂದು ಸಂಸ್ಥೆಗೆ ಹೇಳಿ ಮಾಡಿಸಿದಂಥ ಕೆಲಸ ಅಲ್ಲ. ಅದು ಲೇಖಕಿಯರಿಗೋಸ್ಕರವೇ ಇರುವಂಥ ಒಂದು ಹಿರಿಯ ಲೇಖಕಿಯರ ಆಶಯದ ಮೂಲಕ ಈ ಸಂಸ್ಥೆ ಪ್ರಕಟಗೊಂಡಿರೋದ್ರಿಂದ ಇವತ್ತು ಆ ಹಿರಿಯರ ಉದ್ದೇಶಗಳನ್ನು ಈಡೇರಿಸಬೇಕಾದದ್ದು, ಮುಂದುವರಿಬೇಕಾದದ್ದು ಕೂಡ ಹಿಂದಿನವರು ಎಲ್ಲರ ಜವಾಬ್ದಾರಿ ಹೌದು. ಆ ಜವಾಬ್ದಾರಿ ನೆರವೇರ್ತಾ ಇಲ್ಲ ಅನ್ನೋದು ನಮಗೆ ತುಂಬ ಖೇದಕರವಾದ ವಿಚಾರ ಅನ್ನೋದಕ್ಕೆ ನಾನಿಲ್ಲಿ ಇಷ್ಟಪಡ್ತೇನೆ. ಹಾಗಾಗಿ ಈ ಸಲ ಚುನಾವಣೆಗೆ ಫಸ್ಟ್ ಈ ಸಲದ ಚುನಾವಣೆ ಅತ್ಯಂತ ಅಕ್ರಮವಾಗಿ ನಡೀತಾ ಇರೋದು, ಅತ್ಯಂತ ಅರ್ಜೆಂಟಲ್ಲಿ, ಇಷ್ಟು ಅವಸರದಲ್ಲಿ ಯಾಕೆ ಮಾಡ್ತಿದ್ದಾರೆ ಅಂತ ನಮ್ಗೆ ಯಾರಿಗೂ ಗೊತ್ತಾಗ್ಲಿಲ್ಲ. ಆ ಥರ ಅವಸರದಲ್ಲಿ ಮಾಡಿದಂಥ ಚುನಾವಣೆ 2025 ನವೆಂಬರ್ 14 ಪತ್ರಿಕೆಯಲ್ಲಿ ಮಾತ್ರ ಪ್ರಕಟ ಆಗಿರೋದು. ಸಾಮಾನ್ಯವಾಗಿ ಸಂಘದ ನಿಬಂಧನೆಗಳ ಪ್ರಕಾರ 21 ದಿನಗಳ ಮುಂಚಿತವಾಗಿ ಸಂಘದ ಸದಸ್ಯರಿಗೆ ಇದು ಸೂಚನಾ ಪತ್ರ ತಲುಪಬೇಕು. ಆ ಲೇಖಕಿ ಮೂಲಕ ಅಥವಾ ಯಾವುದೇ ನೋಟಿಸ್ ಮೂಲಕ ಸೂಚನಾ ಪತ್ರಗಳು ಯಾವುದೂ ಹೋಗಿಲ್ಲ. ಹರಿಬರಿಯಲ್ಲಿ ಇಷ್ಟು ಅರ್ಜೆನ್ಸಿಯಲ್ಲಿ ಯಾಕೆ ಮಾಡ್ತಿದ್ದಾರೆ ಅನ್ನೋದು ನಮಗೆ ಗೊತ್ತಾಗಲೇ ಇಲ್ಲ. ಮತ್ತು ಆ ಚುನಾವಣಾ ವೇಳಾಪಟ್ಟಿಯು ಕೂಡ ಅದು 22ನೇ ತಾರೀಕು ಅಂಚೆಯಲ್ಲಿ ಬಂದಿರೋದು. ಈಗ 14ನೇ ತಾರೀಕು ಪತ್ರಿಕೆಯಲ್ಲಿ ಪ್ರಕಟ ಆಗಿ 14ನೇ ತಾರೀಕೆ 15ರಿಂದ ನಾಮಿನೇಷನ್ ಫೈಲ್ ಮಾಡೋದು ಮತದಾನದ ಕ್ರಿಯೆ ಶುರುವಾಗಿಬಿಟ್ಟಿದೆ. ಆದರೆ ಅದು ಎಲ್ಲಿಯೂ ನಮಗೆ ಯಾವುದೇ ಸದಸ್ಯರಿಗೆ ಯಾವುದೇ ರೀತಿಯ ಸೂಚನಾ ಪತ್ರ ಬಂದಿಲ್ಲ. ಆಮೇಲೆ ಅದನ್ನು ನಾವು ಎಲ್ಲ ಈ ಥರ ಯಾಕೆ ಈ ಅರ್ಜೆನ್ಸಿಯಲ್ಲಿ ಚುನಾವಣೆ ಮಾಡ್ತಿದ್ದೀರಿ, ಈ ಚುನಾವಣೆಯನ್ನು ಮುಂದೂಡಿ ಸಂಘದ ನಿಬಂಧನೆ ಪ್ರಕಾರವೇ ಮಾಡಿ ಅನ್ನೋ ಕಾರಣಕ್ಕೆ ಸಹಕಾರ ಸಂಘಗಳ ಉಪನಿಬಂಧಕರಿಗೆ ನಾವು ಮನವಿ ಪತ್ರ ಕೊಟ್ವಿ. ಆ ಮನವಿ ಪತ್ರಕ್ಕೆ ಯಾವುದೇ ನಮಗೆ ಉತ್ತರ ಕೊಡಲಿಲ್ಲ ಅವರು. ಇದು ಆಮೇಲೆ ಜಾಯಿಂಟ್ ರಿಜಿಸ್ಟ್ರಾರಿಗೆ ಕೂಡ ನಾವು ಮತ್ತೆ ಮನವಿ ಪತ್ರ ಕೊಟ್ವಿ. ಅದಕ್ಕೂ ಯಾವುದೇ ನಮಗೆ ಪರಿಣಾಮಕಾರಿಯಾದ ಉತ್ತರ ಬರಲಿಲ್ಲ. ಆಮೇಲೆ ಈ ಸಹಕಾರ ಸಂಘಗಳ ಉಪನಿಬಂಧಕರ ಕಚೇರಿಯಿಂದ ಒಂದು ಪತ್ರ ಬಂತು. ಆ ಪತ್ರದಲ್ಲಿ ಈ ಚುನಾವಣೆಗೆ ಸಂಬಂಧಿಸಿದ ಯಾವ ವಿಚಾರಗಳು ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ, ಆದ್ದರಿಂದ ಸೂಕ್ತ ಪ್ರಾಧಿಕಾರವನ್ನು ಕಂಡುಕೊಂಡು ನೀವು ಮುಂದುವರಿಯಿರಿ ಅಂತ ಒಂದು ಸಾಲಿನ ಒಂದು ಉತ್ತರ ನಮಗೆ ಸಿಕ್ಕಿದೆ. ಹಾಗಾಗಿ ಮತ್ತೆ ನಾವು ಎಲ್ಲರೂ ಸೇರಿ ಎಲ್ಲಿ ಇದು ಸಾಧ್ಯ, ಯಾರಿಗೆ ನಾವು ಸರಿಯಾದವರಿಗೆ ಈ ನಮ್ಮ ಮನವಿ ಪತ್ರವನ್ನು ಅರ್ಪಿಸಬೇಕು ಅನ್ನೋ ಕಾರಣಕ್ಕೆ ನಾವು ಆಮೇಲೆ ಚುನಾವಣೆ ಮುಖ್ಯ ಕಚೇರಿ ಅಲಿಯಾಸ್ಗರ್ ರೋಡಲ್ಲಿದೆ, ಅಲ್ಲಿಗೆ ಮತ್ತೆ ಒಂದು ಮನವಿ ಪತ್ರವನ್ನು ಕೊಟ್ವಿ. ಯಾವ ಮನವಿ ಪತ್ರಕ್ಕೂ ಅವ್ರು ಹೇಳ್ತಾರೆ ಈ ಮಲ್ಲೇಶ್ವರದ ಸಹಕಾರ ಸಂಘಗಳ ಉಪನಿಬಂಧಕರೇ ಇದಕ್ಕೆ ಆನ್ಸರ್ ಮಾಡಬೇಕಾದವರು, ಅವರ ವ್ಯಾಪ್ತಿಗೆ ಬರುವುದು ಅಂತ ಹೇಳಿಬಿಟ್ಟು ನಮ್ಮನಿಗೆ ಮತ್ತೆ ಅವರೆಲ್ಲರೂ ಅಕ್ನಾಲಜ್ಮೆಂಟ್ ಕೊಟ್ಟಿದ್ದಾರೆ ನಮ್ಮ ಮನವಿ ಪತ್ರಕ್ಕೆ. ಆದರೆ ಸರಿಯಾದ ಉತ್ತರವನ್ನು ಯಾರೂ ಕೊಟ್ಟಿಲ್ಲ. ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ.